ತಗೋ. ಸರಿ ಬಾಯ್. ಸ್ವಾತಿ, ಸ್ವಾತಿ ಯಾಕೆ ಕಣ್ಣೀರು? ಪ್ಲೀಸ್ ಕಣೆ, ಬೇಡ್ವೆ. ಕೆಟ್ಟದ್ದನ್ನ ನೆನೆಸ್ಕೊಂಡು ಯಾವತ್ತೂ ಕೊರಗಬೇಡ. ಜೀವನನೇ ಹಾಗೆ ಕಣೆ. ಒಳ್ಳೇದು ಯಾವಾಗಲೂ ನಮ್ಮ ಜೊತೆ ಇರಲ್ಲ, ಆದ್ರೆ ಕೆಟ್ಟದ್ದು ನಮ್ಮನ್ನ ಬಿಟ್ಟು ಹೋಗಲ್ಲ. ನೀನ್ ಕಳೆಯೋ ಸಮಯ, ನಿನ್ನ ಆಲೋಚನೆ ಯಾವತ್ತೂ ನಿನ್ನೆ ಬಗ್ಗೆ ಆಗಿರಬಾರ್ದು, ಮುಂದೆ ಬರೋ ನಾಳೆ ಬಗ್ಗೆ ಆಗಿರ್ಬೇಕು. ಹಾಗಲ್ವೋ, ಆ ಮಗನ್ ನೋಡಿದಾಗ ನಿನ್ಗೂ ಇದೇ ತರ ಲೈಫ್ ಇರ್ಬೇಕು ಅಂತ ಅನಿಸ್ತಿತ್ತು. ಆದ್ರೆ ನೀನು ನನಗೋಸ್ಕರ ನಿನ್ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡಿದ್ಯಲ್ಲ, ಅದನ್ನ ನೆನ್ಸ್ಕೊಂಡು ನನಗ್ ತುಂಬಾ ನೋವಾಗ್ತಿದೆ ಕಣೋ. ಏನೇ ಸ್ಯಾಕ್ರಿಫೈಸ್ ಮಾಡಿದ್ದೀನಿ? ಏನ್ ಸ್ಯಾಕ್ರಿಫೈಸ್ ಮಾಡಿದ್ದೀನಿ? ಬಾಯಿ ಬಿಟ್ರೆ ನಾನೇನೋ ತ್ಯಾಗ ಮಾಡಿದ್ದೀನಿ ಅಂತ ಹೇಳ್ತಿರ್ತೀಯಲ್ಲ, ಜೀವನ ಪೂರ್ತಿ ಇದನ್ನೇ ಹೇಳ್ತಿರ್ತೀಯಾ? ಯಾಕೋ ಹೇಳ್ಬಾರ್ದು. ನೀನ್ ನನ್ ಜೀವ ಉಳ್ಸಿದ್ಯಾ, ನೀನ್ ನನ್ ಪಾಲಿನ ದೇವ್ರು ಕಣೋ. ಅಮ್ಮ ತಾಯಿ, ದೇವ್ರು ದೇವ್ರು ಅಂತೇಳಿ ನನ್ನ ದೂರದವನಾಗಿ ಮಾಡ್ಬೇಡ್ವೆ. ಮನ್ಸಿಗೆ ಹತ್ರ ಆದವರು, ಮನ್ಸಿಗಾಗಿರೋ ನೋವ್ಗೆ ಮುನಾ ಮಚ್ಚೋರು ಒಂಥರ ದೇವ್ರ ಸಮಾನನೇ ಅಲ್ವೇ?